ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಹಾಸನದಲ್ಲಿ ಪೆನ್ಡ್ರೈವ್ ವಿಚಾರದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತಹ ಈ ವಿಡಿಯೋ ಹೀರೋ ಇದ್ದಾನಲ್ಲ, ವಿಡಿಯೋ ವೀರ ಪ್ರಜ್ವಲ್ ರೇವಣ್ಣ, ಈತನ ಬಗ್ಗೆ ಬಗೆದಷ್ಟು ಮತ್ತು ಕೆದಕಿದಷ್ಟು ಹೊಸ ಹೊಸ ವಿಚಾರಗಳು, ರಹಸ್ಯಗಳು ಹೊರಗಡೆ ಬರ್ತಿದ್ದಾವೆ. ಈತನ ಐಷಾರಾಮಿ ಜೀವನ ಮತ್ತು ಈತನಿಗೆ ಇದ್ದಂಥ ಶೋಕಿ ಮತ್ತು ಈತನ ಕನಸುಗಳು, ಈತನ ಒಂದೊಂದು ಜೀವನದ ಶೈಲಿ ಮತ್ತು ಈತ ಹುಡುಗಿಯರಿಗೆ ಮಾಡ್ತಿದ್ದಂಥ ಖರ್ಚು ಮತ್ತು ಈತರ ಡಿಮ್ಯಾಂಡ್ಗಳು, ಇವೆಲ್ಲದೂ ಕೂಡ ಹೇಗಿತ್ತು ಅಂತೇಳಿ ಕೇಳಿದ್ರೆ ಬಹುಶಃ ನೀವು ಬೆಚ್ಚಿ ಬೀಳ್ತೀರಾ. ನಿಮಗೂ ಕೂಡ ಶಾಕ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ತನ್ನ ಹೆಸರಿಗೆ ಇಟ್ಕೊಂಡಿದ್ದು ಕೇವಲ ಒಂದೇ ಒಂದು ಟ್ರ್ಯಾಕ್ಟರ್, ಆದರೆ ಈತ ಓಡಾಡಿಕೊಂಡು ಇರ್ತಿದ್ದಿದ್ದು ಐಷಾರಾಮಿ ಕಾರುಗಳಲ್ಲಿ. ಅದು ಕೂಡ 7-8 ಐಷಾರಾಮಿ ಕಾರುಗಳನ್ನು ಈತ ಹೊಂದಿದ್ದ. ಇದರ ಜೊತೆಗೆ ಈತನ ಹೆಸರಿನಲ್ಲಿ ಇರುವಂತಹ ಆಸ್ತಿ ಏನು ದೊಡ್ಡ ಪ್ರಮಾಣದಲ್ಲಿಲ್ಲ, ಆದರೆ ಈತನಿಗೆ ಖರ್ಚು ಮಾಡೋಕೆ ಕೂತ್ರೆ ಜೀವನ ಪರ್ಯಂತ ಕೂತು ತಿನ್ನುವಷ್ಟು ಖರ್ಚು ಮಾಡುವಷ್ಟು ಆಸ್ತಿ ಈತನ ಬಳಿ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಇದಿಷ್ಟು ಮಾತ್ರವಲ್ಲ, ಈತನಿಗೆ ಒಂದು ಚಟವೂ ಕೂಡ ಇತ್ತು. ಆ ಚಟ ಏನು ಅಂತ ಹೇಳಿದ್ರೆ, ಈತನಿಗೆ ಯಾವುದೇ ರೀತಿಯಾದಂತಹ ಹುಡುಗಿಯರು ಅಥವಾ ಯಾರೇ ಹೊಸ ಪರಿಚಯ ಆದಂತಹ ಹುಡುಗಿಯರು ಬಂದರೂ ಕೂಡ ಅವರಿಗೆ ವಿಶೇಷವಾದಂಥ ಗಿಫ್ಟನ್ನು ಕೊಡಬೇಕು. ಆ ರೀತಿಯಾದಂಥ ಒಂದು ಶೋಕಿ ಇತ್ತು ಈತನಿಗೆ. ಅಷ್ಟು ಮಾತ್ರವಲ್ಲ, ಈತನ ಬಳಿ ದುಬಾರಿ ಪಿಸ್ತೂಲ್ಗಳ ಲೈಸೆನ್ಸ್ ಕೂಡ ಇದೆ. ಈತನಿಗೆ ಯಾವುದೇ ಜೀವ ಬೆದರಿಕೆ ಇಲ್ಲ, ಆದರೂ ಕೂಡ ದುಬಾರಿ ಪಿಸ್ತೂಲ್ಗಳ ಲೈಸೆನ್ಸನ್ನು ಹೊಂದಿದ್ದ. ಅಷ್ಟು ಮಾತ್ರವಲ್ಲ, ಈತ MTech ಓದೋಕೆ ಆಸ್ಟ್ರೇಲಿಯಾಕ್ಕೆ ಹೋದೋನು ಅರ್ಧದಲ್ಲೇ ಓಡಿ ಬಂದಿದ್ದ. ಅದಕ್ಕೂ ಕೂಡ ಕಾರಣ ಇದೆ. ಇದ್ರ ಜೊತೆಗೆ ಈತನ ಫೇವರೆಟ್ ಹೀರೋಯಿನ್ ಯಾರು ಗೊತ್ತಾ? ಅದು ರಾಧಿಕಾ ಕುಮಾರಸ್ವಾಮಿ. ಕೇವಲ ಹೀರೋಯಿನ್ ಮಾತ್ರ ಆಗಿರಲಿಲ್ಲ, ಆಕೆ ಒಂದು ರೋಲ್ ಮಾಡೆಲ್ ಕೂಡ ಆಗಿದ್ಲು ಈತನಿಗೆ ಅನ್ನೋದು ಅತ್ಯಂತ ವಿಚಿತ್ರ ಮತ್ತು ವಿಪರ್ಯಾಸನೂ ಕೂಡ ಹೌದು. ಇದರ ಜೊತೆಗೆ ಈತನಿಗೆ ಮೊಬೈಲ್ಗಳನ್ನು ಚೇಂಜ್ ಮಾಡುವಂಥ ಶೋಕಿ ಕೂಡ ಇತ್ತು. ಯಾವುದೇ ಹೊಸ ಫೋನ್ ಬಂದರೂ ಕೂಡ ಅದನ್ನು ಬದಲಾಯಿಸಬೇಕು, ತಿಂಗಳಿಗೊಂದು ಫೋನನ್ನು ತಗೊಳ್ಕೊಳ್ತಿದ್ದ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತದೆ. ಈ ರೀತಿ ಇವನಿಗೆ ವಿಚಿತ್ರವಾದಂತಹ ಕನಸುಗಳು, ಆಸೆಗಳು ಇತ್ತು ಈತನ ಜೀವನದಲ್ಲಿ ಅನ್ನೋದು. ಜೊತೆಗೆ ಈತನಿಗೆ ಥೈಲ್ಯಾಂಡ್ ಅಂತ ಹೇಳಿದ್ರೆ ತುಂಬ ಫೇವರೆಟ್ ಪ್ಲೇಸ್ ಅಂತೆ ಸ್ವಾಮಿ. ಹಾಗಾದರೆ ಈ ಪ್ರಜ್ವಲ್ ರೇವಣ್ಣನ ಇಂತಹ ಹಲವು ರಹಸ್ಯಗಳು, ಇಂತಹ ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ರಜ್ವಲ್ ರೇವಣ್ಣ HD ರೇವಣ್ಣ ಮತ್ತು ಭವಾನಿ ರೇವಣ್ಣನವರ ಎರಡನೇ ಮಗ, ಒಂದು ರೀತಿಯಲ್ಲಿ ಅವರ ಮುದ್ದಿನ ಮಗ. ದೇವೇಗೌಡರ ಪಾಲಿಗೂ ಕೂಡ ಈತ ತುಂಬ ಅಚ್ಚುಮೆಚ್ಚಿನ ಮೊಮ್ಮಗ. ಕಾರಣ ಏನು ಅಂತ ಹೇಳಿದ್ರೆ, ಈತ ಚಿಕ್ಕನಿಂದನೂ ಕೂಡ ಚೂಟಿಯಾಗಿದ್ದ. ತಂದೆ ರಾಜಕೀಯಕ್ಕೆ ಇನ್ನೂ ಕೂಡ ಪ್ರವೇಶವನ್ನು ಪಡೆದಿರದಂಥ ಹೊತ್ತಿನಲ್ಲಿ ಹುಟ್ಟಿದಂತಹ ಈ ಸೂರಜ್ ರೇವಣ್ಣ ಅಜ್ಜನ ಎಲ್ಲ ರಾಜಕೀಯ ಅನುಭವಗಳನ್ನು ಧಾರೆ ಎಳಿಸಿಕೊಂಡು ತನ್ನ ಅಜ್ಜನ ಒಂದು ರೋಲ್ ಮಾಡೆಲ್ನಲ್ಲೇ ಬೆಳೀತಾನೆ ಅಂತ ಹೇಳಿಬಿಟ್ಟು ಬಹುಶಃ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈಗ ಈತ ಮಾಡಿರುವಂಥ ಕೃತ್ಯವನ್ನು ನೋಡಿ ಈತ ಯಾವುದೋ ಉಮೇಶ್ ರೆಡ್ಡಿಯ ಫಾಲೋವರು ಇರಬೇಕು ಅನ್ನೋಂತಹ ಅನುಮಾನ ಸಾಕಷ್ಟು ಜನರಿಗೆ ಮೂಡ್ತಾ ಇದೆ. ಈತ ಹುಟ್ಟುವಂಥ ಸಂದರ್ಭದಲ್ಲಿ HD ದೇವೇಗೌಡರು ತುಂಬ ಪಾಪ್ಯುಲರ್ ರಾಜಕಾರಣಿ ಆಗಿರ್ತಾರೆ. ರೇವಣ್ಣ ಆ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬಂದಿರೋದಿಲ್ಲ. ಚಿಕ್ಕ ಪುಟ್ಟ ಬಿಸ್ನೆಸ್ಸನ್ನು ಮಾಡಿಕೊಂಡು ಜೊತೆಗೆ ಬೇರೆ ಬೇರೆ ವ್ಯವಹಾರಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದಂಥ ಸಂದರ್ಭ ಅದು. ಆದರೆ 1994ರಲ್ಲಿ ಹೊಳೆನರಸೀಪುರದಲ್ಲಿ ಶಾಸಕ ಸ್ಥಾನಕ್ಕೆ ಯಾವಾಗ ಚುನಾವಣೆಗೆ ನಿಲ್ತಾರೋ ಆಗ ರೇವಣ್ಣ ಫುಲ್ ಟೈಮ್ ರಾಜಕೀಯಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲೇ ರೇವಣ್ಣನವರ ಇಡೀ ಫ್ಯಾಮಿಲಿ ರಾಜಕಾರಣಕ್ಕೆ ತೊಡಗಿಕೊಳ್ಳುತ್ತೆ. ಅಂದರೆ ಪ್ರಚಾರ ಗಿಚಾರ ಅಂತೇಳಿ ತೊಡಗಿಕೊಳ್ಳುತ್ತಾರೆ. ಆಗ ಪ್ರಜ್ವಲ್ ರೇವಣ್ಣಗೆ ಕೇವಲ 4 ವರ್ಷ ಅಷ್ಟೇ. ಇಲ್ಲಿ ಸೂರಜ್ಗೂ ಮತ್ತು ಪ್ರಜ್ವಲ್ಗೂ ಸುಮಾರು ಒಂದು 2 ವರ್ಷಗಳ ಡಿಫ್ರೆನ್ಸ್ ಇದೆ. ಪ್ರಜ್ವಲನ್ನ ಚಿಕ್ಕದಿರುವಾಗ ಚಿನ್ನು ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಎಲ್ಲರೂ ಕೂಡ ಕರೀತಾ ಇದ್ರು. ತುಂಬ ಚೂಟಿ ಆಗಿದ್ದ ಆತ. ಪ್ರಜ್ವಲ್ಗೆ ನೀನು ಏನಾಗಬೇಕಪ್ಪ ದೊಡ್ಡವನಾದ್ಮೇಲೆ ಅಂತೇಳಿ ಕೇಳಿದ್ರೆ, ಹೀರೋ ಆಗ್ತೀನಿ ಈ ಸಿನಿಮಾದಲ್ಲಿ ಅಂತೇಳಿ ಹೇಳ್ತಾ ಇದ್ದಂತೆ. ಇನ್ಫ್ಯಾಕ್ಟು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೂಡ ಸಿನಿಮಾ ರಂಗದಲ್ಲೇ ಗುರುತಿಸ್ಕೊಂಡಿದ್ರು, ಪ್ರೊಡ್ಯೂಸರ್ ಆಗಿದ್ರು, ಹಲವಾರು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. ಈ ಕುಟುಂಬಕ್ಕೂ ಮತ್ತು ಸಿನಿಮಾಕ್ಕೂ ಒಂದು ವಿಶೇಷವಾದಂಥ ನಂಟಿದೆ ಕುಮಾರಸ್ವಾಮಿಯಿಂದನೇ. ಇನ್ನು ಈತನಿಗೆ ಸಿನಿಮಾ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹುಚ್ಚೆ. ಯಾರಿಗೆ? ಪ್ರಜ್ವಲ್ ರೇವಣ್ಣನಿಗೆ. ಚಿಕ್ಕನಿಂದನೂ ಕೂಡ ಸಿನಿಮಾಗಳನ್ನು ನೋಡುವಂಥದ್ದು, ಆಗಾಗ ಥಿಯೇಟರ್ಗಳಿಗೆ ಹೋಗುವಂಥದ್ದು, ಈ ಸಿನಿಮಾ ನಟರನ್ನು ಭೇಟಿಯಾಗುವಂಥದ್ದು, ಅವರ ಜೊತೆಗೆ ಫೋಟೋವನ್ನು ತೆಕ್ಕೊಳ್ಳುವಂಥದ್ದು, ಈ ರೀತಿಯಾದಂಥ ಒಂದು ಶೋಕಿ ಈತನಿಗೆ ಇತ್ತು ಆ ಸಂದರ್ಭದಲ್ಲೇ. ಇನ್ಫ್ಯಾಕ್ಟು ಈತ ಪ್ರಾಥಮಿಕ ಶಿಕ್ಷಣವನ್ನು ಮತ್ತು ಅಪ್ ಟು PUC ವರೆಗೆ ಇಲ್ಲೇ ಹಾಸನದಲ್ಲೇ ಎಜುಕೇಷನನ್ನು ಮಾಡಿದ ಬಳಿಕ ಈತ ಬೆಂಗಳೂರಿಗೆ ಹೋಗ್ತಾನೆ ಇಂಜಿನಿಯರಿಂಗ್ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಓದ್ತಾ ಇರ್ತಾನೆ. ಆಗ ಈತನಿಗೆ ಮತ್ತೊಂದು ಶೋಕಿ ಬೆಳೆಯುತ್ತೆ. ಅದೇ ರಾಧಿಕಾ ಕುಮಾರಸ್ವಾಮಿಯ ಮೇಲೆ ತುಂಬ ಪ್ರೀತಿ ಹುಟ್ಟುತ್ತೆ. ಅದು ಅಭಿಮಾನದ ಪ್ರೀತಿ. ಆದರೆ ಈತನಿಗೆ ಮುಂದೆ ಒಂದು ವಿಪರ್ಯಾಸ ನಡೆದು ಬಿಡುತ್ತೆ, ಒಂದು ದುರಂತ ನಡೆದು ಬಿಡುತ್ತೆ ಅಂತ ಹೇಳಿಬಿಟ್ಟು ಸಣ್ಣ ಕಲ್ಪನೆಯೂ ಕೂಡ ಇರಲಿಲ್ಲ. ಈತನ ಬಾಳಲ್ಲಿ ಮೊದಲು ಪ್ರವೇಶ ಪಡೆದಂತಹ ಒಬ್ಬ ಇನ್ಸ್ಪೈರ್ ಆದಂತಹ ಲೇಡಿ ಅಂತಿದ್ರೆ ಅದು ರಾಧಿಕಾ ಕುಮಾರಸ್ವಾಮಿ.
ಅದರ ಹೊರಗೆ ಈತನಿಗೆ ತುಂಬ ಜನ ಗರ್ಲ್ ಫ್ರೆಂಡ್ಸ್ ಇದ್ದರು. ಆ ಸಂದರ್ಭದಲ್ಲೂ ಕೂಡ ಇದ್ದರು. ಅವರಿಗೆ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಡುವಂಥದ್ದು ಮತ್ತು ವಿಶೇಷವಾದಂಥ ಆಕರ್ಷಣೆ ಇರುವಂತಹ ಗಿಫ್ಟ್ಗಳನ್ನು ಕೊಡುವಂಥದ್ದು ಈತನ ಹಾಬಿಯಾಗಿ ಹೋಗಿತ್ತು. ಯಾರಪ್ಪನ ಮನೆ ಆಸ್ತಿ ಹೇಳಿ ದುಡ್ಡಿದೆ ಖರ್ಚು ಮಾಡಬೇಕು, ಅದನ್ನು ಮಾಡ್ತಾ ಇದ್ದ. ಅಷ್ಟು ಮಾತ್ರವಲ್ಲದೆ ಆ ಸಂದರ್ಭದಲ್ಲೇ ಈತನ ಶೋಕಿಗೇನು ಕಡಿಮೆ ಇರಲಿಲ್ಲ. ಈಗಲೂ ನೋಡಿ, ಇಷ್ಟೆಲ್ಲ ಆದರೂ ಕೂಡ ಆತನ ಶೋಕಿ ಏನೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಆತ ಮೊನ್ನೆ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಆತ ಇದ್ದಂತಹ ರೀತಿ ಮತ್ತು ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದರೂ ಕೂಡ ಆತ ಫಾರಿನಲ್ಲಿ ಇದ್ದಂಥ ರೀತಿಯನ್ನು ಗಮನಿಸಿದ್ರೆ ಬಹುಶಃ ಈಗ ನಿಮಗೆ ಅರ್ಥ ಆಗ್ಬೋದು. ಇಲ್ಲಿ ಈತ ಈ ಇಂಜಿನಿಯರಿಂಗ್ ಓದುವಂಥ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿಯನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದ. ಒಂದು ರೀತಿಯಲ್ಲಿ ರೋಲ್ ಮಾಡೆಲ್ ಅನ್ನೋ ರೀತಿಯೂ ಕೂಡ ಅಂದ್ಕೊಂಡಿದ್ದ. ಆಕೆಯನ್ನು ಮೀಟ್ ಮಾಡಬೇಕು, ಆಕೆ ಜೊತೆಗೆ ಒಂದು ಫೋಟೋವನ್ನು ತೆಗೆದುಕೊಳ್ಬೇಕು, ಆಕೆ ನನ್ನನ್ನು ಒಂದು ರೀತಿಯಲ್ಲಿ ನಾನು ಯಾರನ್ನಾದರೂ ಮದುವೆ ಆದರೆ ಅದು ರಾಧಿಕಾ ರೀತಿಯೇ ಇರಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಂತೆ. ಬಟ್ ಆಕೆಯನ್ನು ಮೀಟ್ ಮಾಡೋ ಆಸೆ ಯಾವ ರೀತಿ ಪೂರೈಕೆ ಆಗುತ್ತೆ ಅಂತ ಹೇಳಿ ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಮದುವೆ ಆಗೋದಾದರೆ ರಾಧಿಕಾ ಹಾಗೆ ಇರುವಂತಹ ಹುಡುಗಿಯನ್ನೇ ನಾನು ಮದುವೆ ಆಗೋದು ಅಂತಲೂ ಕೂಡ ಹೇಳಿದ್ದಂತೆ. ಆದರೆ ಅದು ಯಾವಾಗ HD ಕುಮಾರಸ್ವಾಮಿಯವರ ಕರ್ಮಕಾಂಡ ಬೆಳಕಿಗೆ ಬಂತೋ ಆಗ ಬಹುಶಃ ಲೆಫ್ಟಲ್ಲಿದ್ದಂತಹ ಹೃದಯ ರೈಟಿಗೆ ಹೋಗಿರ್ಬೋದು. ಅಷ್ಟರ ಮಟ್ಟಿಗೆ ಶಾಕಿಗೆ ಒಳಗಾಗಿರ್ಬೋದು ಈ ಪ್ರಜ್ವಲ್ ರೇವಣ್ಣ. ಯಾಕಂತ ಹೇಳಿದ್ರೆ ನನ್ನನ್ನು ಮೀರಿಸುವಂತಹ ರಸಿಕ ಈ ನನ್ನ ಚಿಕ್ಕಪ್ಪ ಅಂತ ಹೇಳಿ ಬಹುಶಃ ಆಗ ಅವನಿಗೆ ಅರ್ಥ ಆಗಿರುತ್ತೆ. ಅದು ಕೂಡ ಚಿಕ್ಕಪ್ಪ ಕಾಳು ಹಾಕಿದ್ದೆ ಯಾರಿಗೆ, ನಾನು ತುಂಬ ಇಷ್ಟಪಡ್ತಿದ್ದಂಥ ನಟಿಗೆ ಕಾಳು ಹಾಕ್ಬಿಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಬಹುಶಃ ಶಾಕ್ ಆಗಿರುತ್ತೆ ಈ ಪ್ರಜ್ವಲ್ ರೇವಣ್ಣನಿಗೆ. ಇದರ ಜೊತೆಗೆ ಸುದೀಪ್ ಮತ್ತು ದರ್ಶನ್ ಅಂತ ಹೇಳಿದ್ರೆ ಈತನಿಗೆ ತುಂಬ ಇಷ್ಟ. ಸಿನಿಮಾಗಳಲ್ಲಿ ಸಿಕ್ಕಾಬಟ್ಟೆ ನಟಿಸಬೇಕು ಅನ್ನೋಂಥ ಆಸೆ ಇತ್ತು, ಜೊತೆಗೆ ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸು ಕೂಡ ಇತ್ತು. ಬಟ್ ಅದನ್ನು ಈಡೇರಿಕೆ ಮಾಡಲಿಕ್ಕೆ ಈತನಿಗೆ ಅವಕಾಶವೇ ಸಿಗಲಿಲ್ಲ. ಇಷ್ಟೆಲ್ಲ ಆಯಿತು, ಇಂಜಿನಿಯರಿಂಗ್ ಆಯಿತು. ಇಂಜಿನಿಯರಿಂಗ್ ಆದಮೇಲೆ 2013ರಲ್ಲಿ ಈತನನ್ನು ಆಸ್ಟ್ರೇಲಿಯಾಕ್ಕೆ ಕಳಿಸುವಂಥ ಕೆಲಸವನ್ನು ರೇವಣ್ಣ ಮತ್ತು ಭವಾನಿ ರೇವಣ್ಣ ಮಾಡ್ತಾರೆ. ಯಾಕೆ ಅಲ್ಲಿ MTech ಅನ್ನು ಓದಲಿ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾಕ್ಕೆ ಕಳಿಸ್ತಾರೆ. ಆಸ್ಟ್ರೇಲಿಯಾಕ್ಕೆ ಹೋದಂಥ ಈತ ಅರ್ಧದಲ್ಲೇ ಓಡಿ ಬರ್ತಾನೆ. ಅರ್ಧದಲ್ಲಿ ಓಡಿ ಬಂದಾಗ ಯಾಕೆ ಏನು ಅಂತೇಳಿ ಗೊತ್ತಾಗೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆತನಿಗೆ ಅಲ್ಲೊಂದು ಲವ್ ಆಗುತ್ತೆ. ಆ ಲವ್ ಮಧ್ಯದಲ್ಲಿ ಬ್ರೇಕಪ್ ಆಗುತ್ತೆ. ಈ ಸಂದರ್ಭದಲ್ಲಿ ಆತ ಅಲ್ಲಿ ಪಬ್ಬು ಪಾರ್ಟಿ ಅಂತ ಹೇಳ್ಬಿಟ್ಟು ಓಡಾಡಿಕೊಂಡಿದ್ದ. ಜೊತೆಗೆ ತುಂಬ ಗಲಾಟೆಗಳನ್ನು ಮಾಡ್ತಿದ್ದ. ಕಾಲೇಜಿಗೂ ಕೂಡ ಕುಡಿದು ಹೋಗ್ತಾ ಇದ್ದ. ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಅಂಥೇಳಿ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಅವನನ್ನು ಕಾಲೇಜಿಂದ ಡಿಬಾರ್ ಮಾಡಿದ್ರು. ಸೊ ದಟ್ ಈತ ಆಸ್ಟ್ರೇಲಿಯಾದಿಂದ ವಾಪಸ್ ಅರ್ಧಕ್ಕೆ ಓಡಿ ಬಂದಿದ್ದ. MTech ಅನ್ನು ಕೂಡ ಪೂರ್ಣಗೊಳಿಸಿಲ್ಲ, ಅಲ್ಲಿಗೆ ಅವನ ಎಜುಕೇಷನ್ ಕೂಡ ಪೂರ್ಣ ಆಗಿಲ್ಲ, MTech ಪದವಿಯನ್ನು ಪೂರ್ಣವಾಗಿ ಪಡೆದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಈತ ವಾಪಸ್ ಬಂದೋನೆ ನಂತರ ತನ್ನ ರಾಜಕೀಯ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗ್ತಾನೆ. ಅಪ್ಪನ ಜೊತೆಗೆ ಅಲ್ಲಿ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಹಂತವಾಗಿ ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. 2014ರಲ್ಲಿ ರಿಟರ್ನ್ ಬಂದೋನೆ ಇಲ್ಲಿ HDD ಮತ್ತು HD ರೇವಣ್ಣ ಪರ ಪ್ರಚಾರವನ್ನು ಮಾಡ್ತಾನೆ. 2015ರಲ್ಲಿ JDSಗೆ ಸೇರ್ಪಡೆ ಆಗ್ತಾನೆ ಅಧಿಕೃತವಾಗಿ. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ 2015ರವರೆಗೂ ಕೂಡ JDSನ ಕಾರ್ಯಕರ್ತ ಆಗಿರೋದಿಲ್ಲ, ಕುಟುಂಬದ ಸದಸ್ಯ ಒಬ್ಬ ಆಗಿರ್ತಾನೆ. 2015ರಲ್ಲಿ JDSಗೆ ಸೇರ್ಪಡೆಗೊಂಡ ನಂತರ ಈತನ ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ. ಹಂತವಾಗಿ JDSನಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸ್ತಾ ಹಾಸನ ಮಟ್ಟದಲ್ಲಿ ರಾಜಕೀಯ ಮಾಡ್ತಾ ಇಲ್ಲಿ ದೇವೇಗೌಡರ ಪ್ರೀತಿಯನ್ನು ಸಂಪಾದನೆ ಮಾಡ್ತಾನೆ. ದೇವೇಗೌಡರ ಪ್ರೀತಿಯನ್ನು ಸಂಪಾದನೆ ಮಾಡಿದ ಬಳಿಕ ದೇವೇಗೌಡರ ಮುದ್ದಿನ ಮೊಮ್ಮಗ ಮೊದಲಿನಿಂದನೂ ಕೂಡ, ಜೊತೆಗೆ ದೇವೇಗೌಡರು ಕೂಡ ಈತನ ಮೇಲೆ ಒಂದು ಭರವಸೆಯನ್ನು ಇಟ್ಟಿರ್ತಾರೆ. ಈ ನಡುವೆ ಈತನ ಶೋಕಿಯನ್ನು ಕಡಿಮೆ ಆಗೋದಿರೋದ. ಈತನ ಬಳಿ ಈಗಾಗಲೇ ದುಬಾರಿಯಾದಂತಹ ಪಿಸ್ತೂಲಿನ ಲೈಸೆನ್ಸ್ಗಳಿದ್ದಾವೆ. ಅದು ಕೂಡ ಒಂದಲ್ಲ ಎರಡಲ್ಲ. ಇನ್ನು ಈತನ ಹೆಸರಿನಲ್ಲಿ ಒಂದು ಟ್ರ್ಯಾಕ್ಟರ್ ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಆದರೆ ಈತ ತಿರುಗಾಡೋದು ಮಾತ್ರ ಕಾಸ್ಟ್ಲಿ ಕಾರುಗಳಲ್ಲಿ. ಜೊತೆಗೆ ಈತನಿಗೆ ಇದ್ದಂಥ ಮತ್ತೊಂದು ಶೋಕಿ ಏನು ಅಂತ ಹೇಳಿದ್ರೆ ಸಿನಿಮಾಗಳನ್ನು ನೋಡುವಂಥದ್ದು. ವಾರದಲ್ಲಿ 2-3 ಸಿನಿಮಾಗಳನ್ನು ಈತ ನೋಡ್ತಾ ಇದ್ದ. ಯಾವುದೇ ಹೊಸ ಸಿನಿಮಾ ಬಂದರೂ ಕೂಡ ಈತ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಸಿನಿಮಾದ ಹುಚ್ಚು ಈತನಿಗೆ. ಇನ್ನು ಆ್ಯಂಕರ್ಗಳಲ್ಲಿ ತುಂಬ ಫೇವರೇಟ್ ಆ್ಯಂಕರ್ ಅಂತ ಹೇಳಿದ್ರೆ ಅನುಶ್ರೀ ಅಂತ ಹೇಳ್ಬಿಟ್ಟು ಈತನೇ ಹೇಳ್ಕೊಂಡಿದ್ದಾನೆ. ಅಷ್ಟು ಇಷ್ಟಪಡ್ತಾನಂತೆ ಅನುಶ್ರೀಯನ್ನು. ಇನ್ನು ಈತನಿಗೆ ಮೊಬೈಲನ್ನು ಬದಲಾಯಿಸುವಂಥ ಒಂದು ವಿಚಿತ್ರವಾದಂಥ ಚಟ ಇದೆ. ಆ ಮೊಬೈಲನ್ನು ಏನೋ ಬದಲಾಯಿಸ್ತಾನೆ ಸರಿ, ಆದರೆ ಮೊಬೈಲ್ನಲ್ಲಿ ಇರುವಂಥ ವಿಡಿಯೋಗಳನ್ನು ಆ ಮೊಬೈಲ್ ಬದಲಾಯಿಸೋದ್ರ ಜೊತೆಗೆ ಕೂಡ ಡಾಟಾವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ ಅನ್ನುವಂಥ ಈಗಿರುವಂಥ ಕುತೂಹಲ. ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ಈತ ತಿಂಗಳಿಗೊಂದು ಹೊಸ ಮೊಬೈಲನ್ನು ಖರೀದಿ ಮಾಡ್ತಿದ್ದ ಅಂತೇಳಿ. ಹಾಗಾದರೆ ಯಾಕೆ
ಈ ಸ್ಟೋರೇಜ್ಗಳು ಫುಲ್ ಆಗ್ತಿದ್ದಂಥ ಕಾರಣಕ್ಕೋಸ್ಕರ ಬಹುಶಃ ಹೊಸ ಮೊಬೈಲ್ಗಳನ್ನು ಈತ ಖರೀದಿ ಮಾಡ್ತಿದ್ದ. ಹೊಸ ಮೊಬೈಲನ್ನು ಖರೀದಿ ಮಾಡಿ ಹಳೆ ಮೊಬೈಲನ್ನು ಆತನ ಇಟ್ಕೊಳ್ತಿದ್ನೋ ಅಥವಾ ಈ ಡಾಟಾಗಳನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ನೋ ಏನು ಮಾಡ್ತಿದ್ದ ಗೊತ್ತಿಲ್ಲ. ಬಟ್ ಅದರ ಬಗ್ಗೆ ತನಿಖೆ ನಡೆದಾಗ ಇನ್ನಷ್ಟು ಸ್ಫೋಟಕ ಅಂಶಗಳು ಹೊರಗಡೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಇಂತಹ ವಿಚಿತ್ರ ಸಮಸ್ಯೆಗಳು ಇವನಿಗೆ ಇತ್ತು ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಈತನಿಗೆ ಹುಡುಗಿಯರ ಶೋಕಿ ಇವತ್ತು ನಿನ್ನೆ ಇದಲ್ಲ. ಥೈಲ್ಯಾಂಡ್ ಅಂತ ಹೇಳಿದ್ರೆ ಇವನ ಫೇವರೇಟ್ ಪ್ಲೇಸ್ ಅಂತೆ. ಥೈಲ್ಯಾಂಡ್ಗೆ ಯಾಕೆ ಹೋಗ್ತಿದ್ದ ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಹೀಗೆಲ್ಲ ಇದ್ದಂತಹ ಈ ಪ್ರಜ್ವಲ್ ರೇವಣ್ಣ ರಸಿಕ ಮಹಾರಾಜ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈತನ ಜೀವನ ಶೈಲಿ ಮತ್ತು ಈತ ಜೀವನ ಲೀಡ್ ಮಾಡ್ತಿದ್ದಂಥ ರೀತಿಯನ್ನು ಗಮನಿಸಿದ್ರೆ ಈತ ಇವತ್ತು ಇಂತಹ ವಿಕೃತ ಆಗಿರೋದು ಬಹುಶಃ ಅಚ್ಚರಿ ಏನಲ್ಲ. ಆದರೆ ಈತ ಇಷ್ಟೆಲ್ಲ ಇದ್ರೂ ಅವಕಾಶಗಳಿದ್ರು, ರಾಜಕೀಯವಾಗಿ ಬೆಳೆಯುವಂತಹ ಅವಕಾಶಗಳಿದ್ರು ಕೂಡ ಈತನ ಮನಸ್ಥಿತಿ ಎಷ್ಟು ವಿಕೃತವಾಗಿತ್ತು ಅನ್ನೋದು ಮಾತ್ರ ಅತ್ಯಂತ ಶಾಕಿಂಗ್. ನಿಮ್ಗೇನನ್ಸುತ್ತೆ ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣನ ಈ ಎಲ್ಲ ಪುರಾಣಗಳನ್ನು ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.